ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಈಗಾಗಲೇ ಸೀಸನ್ ಬಂದುಬಿಟ್ಟಿದೆ, ಅವರೆಕಾಳು ಸೀಸನ್. ಆಲ್ರೆಡಿ ತುಂಬ ಜನ ಮಾಡಿಬಿಟ್ಟಿದ್ದಾರೆ ಕೂಡ. ಅವರೆಕಾಳು ಎಲ್ಲದಕ್ಕೂ ಸೂಟ್ ಆಗುತ್ತೆ ಮತ್ತು ತುಂಬ ವೆರೈಟಿಗಳನ್ನ ಮಾಡ್ಕೊಬೋದು ಅವರೆಕಾಳಲ್ಲಿ. ಅದರಲ್ಲಿ ಒಂದು ವೆರೈಟಿ ಅಂದರೆ ಸಾಂಬಾರು, ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಇದ್ಕಿನ ಬೇಳೆ ಸಾಂಬಾರು ಅಂತ ಹೇಳ್ತೀವಿ ನಾವು. ಈ ಇದ್ಕಿನ ಬೇಳೆ ಸಾಂಬಾರು ಯಾವುದಕ್ಕೆಲ್ಲ ಸೂಟ್ ಆಗಲ್ಲ ಹೇಳಿ? ಎಲ್ಲದಕ್ಕೂ ಸೂಟ್ ಆಗುತ್ತೆ. ಮುದ್ದೆ, ಅನ್ನ, ಸಾರು, ಚಪಾತಿ, ದೋಸೆ, ರೊಟ್ಟಿ, ನೀರು ದೋಸೆ ಎಲ್ಲದಕ್ಕೂ ತುಂಬಾ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನು ಟಿಫನ್ ಅಂತ ಬಂದಾಗ ಉಪ್ಪಿಟ್ಟಿಗೆ ಹಾಕ್ಕೋಬೋದು, ಪಲಾವು, ಟೊಮೊಟೊ ಬಾತು, ಮತ್ತು ಚಪಾತಿಗೆ ಅಂತ ನಾವು ವೆಜ್ ಕರಿ ಅಂತ ಮಾಡ್ತಾಯಿರ್ತೀವಿ. ಆ ವೆಜ್ ಕರಿ ಮಾಡಿದಾಗಲೂ ಸಹ ಈ ಕಾಳನ್ನ ಹಾಕ್ಕೊಬೋದು, ಎಲ್ಲದಕ್ಕೂ ಹಾಕ್ಕೊಬೋದು. ಈಗ ನಾನು 1 kg ಅವರೆಕಾಳು ತಂದು ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಇಟ್ಕಾದ್ಮೇಲೆ ಆ ಸಿಪ್ಪೆನ ನಾವು ರೋಡಲ್ಲಿ ಬಿಸಾಕೋ ಪದ್ಧತಿ ನಮ್ಮಲ್ಲಿದೆ. ಪದ್ಧತಿ ಅಂತಂದರೆ ಅದು ರೋಡ್ಗೆ ಬಿಸಾಕ್ತೀವಿ. ಮೇ ಬಿ ದೃಷ್ಟಿ ಆಗಬಾರ್ದು ಅಂತ ಹೇಳ್ತಾರೆ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಆ ರೋಡಿಗೆ ಬಿಸಾಕಿ ಅದನ್ನು ಜನ ತುಳ್ಕೊಂಡೋದ್ರೆ ಅದು ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ. ಸೊ ಆದ್ದರಿಂದ ನಾವು ಆ ಬೇಳೆನ ಆಚೆ ಚೆಲ್ಲಿದ್ದೀನಿ. ಈಗ ನೀವು ನೋಡ್ಬೋದು, ನಾನು ಮಸಾಲೆಗೆ ಅಂತೇಳಿ ಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಕೊತ್ತಂಬರಿ ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಏನಪ್ಪ ಅಂತಂದರೆ, ನಾನು ಫಸ್ಟ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಳಗಡೆ ಇದನ್ನಿಷ್ಟನ್ನು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಸಾಂಬಾರು ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಅದ್ರ ಘಮ ಸಹ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ಈಗ ನಾವೇನೇ ಆಗಲಿ ಮಟನ್ ಸಾರಾಗಿರ್ಬೋದು, ಬಸ್ಸಾರಾಗಿರ್ಬೋದು, ಮತ್ತು ಇದ್ಕಿನ ಬೇಳೆ ಸಾರಾಗಿರ್ಬೋದು, ಇದಕ್ಕೆಲ್ಲ ಸ್ವಲ್ಪ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇವನ್ನೆಲ್ಲ ಹುರಿದುಬಿಟ್ಟು ಮಸಾಲೆ ಮಾಡ್ಕೊಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಒಂದು ಚಿಕ್ಕ ಬಾಣಲಿ ತೊಗೊಂಡು ಒಂದು 2 ಈರುಳ್ಳಿ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡದಾಗಿಯೇ ಕಟ್ ಮಾಡ್ಕೊಳ್ಳಿ. ಅದು ಒಂಥರ ಫ್ರೈ ಮಾಡಿದಾಗ ಅದರದ್ದು ಸ್ಮೆಲ್ಲು ಚೆನ್ನಾಗಿರುತ್ತೆ. ಮತ್ತು ಈಗೆಲ್ಲ ನೀವು ನೋಡ್ಬೋದು, ಆಗಿನ ಕಾಲದಲ್ಲೆಲ್ಲ ಒಂಥರ ದೊಡ್ಡದಾಗಿಯೇ ಕಟ್ ಮಾಡಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾರೆ. ನಾವಾದರೂ ಎಣ್ಣೆ ಜಾಸ್ತಿ ಹಾಕ್ತೀವಿ. ಬಟ್ ಆಗಿನವರೆಲ್ಲ ಒಂದು ಅರ್ಧ ಟೇಬಲ್ ಸ್ಪೂನು ನಾವು ಸಾಂಬಾರು ಚೌಟ್ ಇದೆಯಲ್ಲ, ಆ ಸಾಂಬಾರು ಚೌಟ್ ಒಳಗಡೆ ಒಗ್ಗರಣೆ ಹಾಕ್ಬಿಡೋರು, ಅದರಲ್ಲೇ ಈರುಳ್ಳಿ ಫ್ರೈ ಮಾಡಿ ಹಾಕ್ಬಿಡೋರು, ಈ ಥರ ಎಲ್ಲ ಮಾಡೋರು. ಈಗ ನೀವು ನೋಡಿರ್ಬೋದು, ನಾನು 1 kg ಅವರೆಕಾಳಿಗೆ ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 2 ಈರುಳ್ಳಿನ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ತಕ್ಕನಷ್ಟು ಶುಂಠಿ ಇಷ್ಟನ್ನು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದರದ್ದು ಸ್ಮೆಲ್ಲೆಲ್ಲ ಹೋಗಲಿ ಅಂಥೇಳಿ. ಬೇಕಂತಂದರೆ ನೀವು ಡೈರೆಕ್ಟಾಗೂ ಹಾಕ್ಕೋಬೋದು, ಬಟ್ ಈ ಟೈಪ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಗಸಗಸೆ ಇದ್ದರೆ ಗಸಗಸೆ ಆ್ಯಡ್ ಮಾಡ್ಕೊಳ್ಳಿ. ಗಸಗಸೆನೂ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆಯೇ ಸಾಂಬಾರಿಗೆ ನಾನು 1 kgಗೆ ಎಷ್ಟು ತೆಂಗಿನಕಾಯಿ ಬೇಕೋ ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಹ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಅಂತಂದರೆ ಹೆವಿ ಎಣ್ಣೆ ಆಗಿರಬಾರ್ದು. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದರೆ ಸಾಕು. ಜಾಸ್ತಿ ಎಣ್ಣೆ ಆಗಿಬಿಟ್ರೂ ಅದೊಂಥರ ಚೆನ್ನಾಗಿರಲ್ಲ. ಸೊ ಏನಂತಂದರೆ, ನಮಗಿದು ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ವಾಸನೆ ಕಂಪ್ಲೀಟಾಗಿ ಹೋದಾಗ ನಮಗೆ ಮಸಾಲೆಗಳು ತುಂಬಾ ಚೆನ್ನಾಗಿರುತ್ತೆ. ಈಗ ನಂದು ಇದು ಇಲ್ಲ ಆಗಿದೆ. ಈಗೇನಪ್ಪ ಅಂತಂದರೆ, ನಾನು 1 ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೊಟೊ ಮಸಾಲೆ ರುಬ್ಕೊಳೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೂ 1 ಟೊಮೊಟೊ ಬಂದು ನಾವು ಇದ್ಕಿನ ಬೇಳೆ ಹಾಕ್ತೀವಲ್ಲ, ಆ ಟೈಮಲ್ಲಿ ಡೈರೆಕ್ಟಾಗಿ ನಾನು ಹಾಕ್ತೀನಿ ಅದನ್ನು. ಸೊ 1 ಟೊಮೊಟೊ ರುಬ್ಕೊಳಕ್ಕೆ, ಇನ್ನೊಂದು ಟೊಮೊಟೊ ಒಗ್ಗರಣೆಗೆ ಅಂತೇಳಿ, ಲೈಕ್ ಅವರೆಕಾಳು ಮೇಲೆ ಹಾಕ್ಕೊಳೋದಕ್ಕೆ ಅಂತ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. 1 kg ಅವರೆಕಾಳು ಆಗಿರೋದ್ರಿಂದ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಅದು ದೊಡ್ಡ ಸೈಜೇ ಇದೆ. ಸೊ ಇದನ್ನು ಸಹ ಟೊಮೊಟೊನ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ತೆಂಗಿನಕಾಯಿ ಇಷ್ಟನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸಹ ಇದ್ರ ಜೊತೆಗೇ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಪುದೀನ ಇದ್ದರೆ ಸ್ವಲ್ಪ ಲೈಟಾಗಿ ಒಂದು 2 ಕಡ್ಡಿ ಅಷ್ಟು, 2 ಕಡ್ಡಿ ಅಷ್ಟು, ಜಾಸ್ತಿನೂ ಬೇಡ. ಜಾಸ್ತಿ ಹಾಕ್ಕೊಂಡ್ರೆ ಅದು ಬೇರೆ ರೀತಿಲೇ ಇದಾಗೋಗ್ಬಿಡುತ್ತೆ. 1 ಕಡ್ಡಿ ಇಲ್ಲ 2 ಕಡ್ಡಿ ಅಷ್ಟನ್ನು ಹಾಕ್ಕೊಳ್ಳಿ ಸಾಕು. ಈಗ ಇದನ್ನು ಕೊತ್ತಂಬರಿನೂ ಸಹ ಹಾಕಿ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇದೇ ಒಂಥರ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕೊತ್ತಂಬರಿ ಹಾಕಿದ್ಮೇಲೆ ಎಲ್ಲ ಅಡುಗೆನೂ ಕಂಪ್ಲೀಟ್ ಲುಕ್ ಬಂದ್ಬಿಡುತ್ತೆ. ಈಗ ಇದನ್ನು ಸಹ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಈಗ ಕಂಪ್ಲೀಟಾಗಿ ಇದಾಗಿದೆ. ಇವಾಗ ಇದನ್ನು ನಾನು ಕೂಲ್ ಮಾಡೋಕ್ಕೆ ಇಟ್ಕೊತೀನಿ. ಮ್ಯಾಕ್ಸಿಮಮ್ ಇದು ಸ್ವಲ್ಪ ಕೂಲ್ ಆಗಬೇಕು. ಜಾಸ್ತಿ ಬಿಸಿ ಜಾರಲ್ಲಿ ಹಾಕ್ಕೊಂಡ್ಬಿಡ್ರಿ. ಸ್ವಲ್ಪ ತಣ್ಣಗಾಗಿದ್ದ ತಕ್ಷಣ ನಾವು ಜಾರಲ್ಲಿ ಹಾಕ್ಕೊಂಡ್ರೆ ಪರವಾಗಿಲ್ಲ. ಈಗ ಇದು ಆಗಿದೆ.
ಈಗ ನಾನು ಒಗ್ಗರಣೆಗೆ ಅಂತೇಳ್ಬಿಟ್ಟು ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು, ಜಾಸ್ತಿ ದೊಡ್ಡದೇನಲ್ಲ. ಒಂದು 4 ಈರುಳ್ಳಿ ಮೀಡಿಯಮ್ ಸೈಜ್ದು ತೊಗೊಂಡಿದ್ದೀನಿ. ಇದನ್ನು ಸಹ ಸಣ್ಣ ಸಣ್ಣಗೆ ಅಂದರೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗಲ್ವಾ. ಮತ್ತು ಇಲ್ಲಿ ನೋಡ್ಬೋದು ನಾನು ಒಂದು ಟೊಮೊಟೊನೂ ಸಹ ಇಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕೋಕ್ಕೆ ಅಂಥೇಳಿ. ಈ ಒಂದು ಟೊಮೊಟೊನ ಒಗ್ಗರಣೆಗೆ ಅವರೆಕಾಳು ಜೊತೆ ಹಾಕೋಣ ಅಂಥೇಳಿ ಒಂದು ಟೊಮೊಟೊ ಇಟ್ಕೊಂಡಿದ್ದೀನಿ. ಈ ಟೈಪ್ ಮಾಡೋದ್ರಿಂದ ಸಾರು ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಫುಲ್ಲು ಮಸಾಲೆಗೆ ಹಾಕಿ ರುಬ್ಕೊಂಬಿಡ್ತಾರೆ. ನೀವು ಬೇಕು ಅಂತಂದರೆ ಅದೇ ಥರ ಮಾಡ್ಕೊಬೋದು. ಬಟ್ ಈ ರೀತಿಲಿ ಒಂದ್ಸಲಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಟೊಮೊಟೊ ಮಸಾಲೆಗೆ ರುಬ್ಕೊಳೋದಕ್ಕಾಗಿ ಇನ್ನೊಂದು ಟೊಮೊಟೊನ ಒಗ್ಗರಣೆಗೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾವು ಮಾಡೋ ಮೆಥಡಿಂದನೂ ಸಹ ಕೆಲವೊಂದು ಸಾಂಬಾರುಗಳು ಟೇಸ್ಟ್ ಆಗಿರ್ಬೋದು, ಟಿಫನ್ ಆಗಿರ್ಬೋದು, ತುಂಬಾ ಚೇಂಜಸ್ ಬರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಮಾಡಿ ತೋರಿಸೋಣ ಅಂಥೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು 4 ಈರುಳ್ಳಿಯಷ್ಟು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈರುಳ್ಳಿ ಇಷ್ಟಪಡ್ತೀನಿ ಅಂದರೆ ಎಕ್ಸ್ಟ್ರಾನೂ ಹಾಕ್ಕೊಬೋದು, ಇಲ್ಲ ಒಂದೇ ಈರುಳ್ಳಿನೂ ಸಹ ಹಾಕ್ಕೋಬೋದು. ಹಾಗೆ ಒಗ್ಗರಣೆಗೆ ಅಂಥೇಳಿ ಕೊತ್ತಂಬರಿ ಸಹ ಹಚ್ಚಿಟ್ಕೊತಾ ಇದ್ದೀನಿ. ಅದರಲ್ಲೂ ನಾಟಿ ಕೊತ್ತಂಬರಿ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಕೊತ್ತಂಬರಿ ಒಂದು ಕಟ್ಟು ನಾಟಿ ಕೊತ್ತಂಬರಿ ಸಿಕ್ತು ಅಂಥೇಳಿ ಒಂದು ಕಟ್ಟೆ ತೊಗೊಂಡ್ಬಿಟ್ಟಿದೆ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಫ್ರೆಶ್ ಆಗಿತ್ತು. ಈಗ ನಂದು ಇದು ಕಂಪ್ಲೀಟಾಗಿ ಎಲ್ಲ ರೆಡಿ ಆಗಿದೆ. ಈಗ ನಾನು ಏನು ಮಸಾಲೆನ ಅಂಥೇಳಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಕೊತ್ತಂಬರಿ, ಟೊಮೊಟೊ ಇಷ್ಟನ್ನು ಚಕ್ಕೆ, ಲವಂಗ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ನೋ ಅದನ್ನು ನಾನು ಇಲ್ಲಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಫುಲ್ಲು ತಣ್ಣಗಾಗಿಲ್ಲ, ಸ್ವಲ್ಪ ತಣ್ಣಗಾಗಿದೆ ಅಷ್ಟೇ. ಬಟ್ ಗ್ಯಾಸಿಂದ ಇಳಿಸಿದ ತಕ್ಷಣ ನಾವು ಜಾರಿಗೆ ಹಾಕ್ಕೊಬಾರ್ದು. ಸ್ವಲ್ಪ ಅದು ಒಂದು 5 ನಿಮಿಷ ಕೂಲ್ ಆದಮೇಲೆ ಬೇಕಂದರೆ ನಾವು ಅದನ್ನು ಜಾರ್ಗೆ ಹಾಕ್ಕೊಬೋದು. ನಾನು ಅದೇ ಬಾಣಲಿಲಿ ನೀರು ಹಾಕಿ ಮತ್ತು ಆ ನೀರನ್ನೇ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡ್ಬೋದು ಇಲ್ಲಿ ನಾನು ಇಷ್ಟನ್ನು ರುಬ್ಕೊಂಡಿದ್ದೀನಿ. ಇವರೇನಪ್ಪ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಏನೂ ರುಬ್ಕೊಂಡೇ ಇಲ್ಲ ಅಂತ ನೀವು ನೋಡ್ತಾ ಇದ್ದೀರಾ. ಇಲ್ಲ ಫ್ರೆಂಡ್ಸ್, ಅದನ್ನು ನಾನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂಥೇಳಿ ಅದನ್ನು ರುಬ್ಕೊಂಡಿಲ್ಲ. ನಾವು ರುಬ್ಕೊಂಡು ಮಾಡೋದಕ್ಕಿಂತ ಇದನ್ನು ಡೈರೆಕ್ಟಾಗಿ ಕಾಳು ಮೆಣಸು ಹಾಕಿ ಮಾಡೋದ್ರಿಂದ ಸಹ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಈ ಟೈಪಲ್ಲಿ ಹಿಚ್ಕಿದ ಅವರೆಕಾಳು ಸಾರನ್ನ ಮಾಡಿದ್ರೆ ಹೇಗಿರುತ್ತೆ ಅಂಥೇಳಿ ತೋರಿಸ್ತಾ ಇದ್ದೀನಿ. ಈಗ ನಾನು ಒಂದು ದೊಡ್ಡ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಬೋದು, ಹಾಕ್ಕೊಳ್ಳಿ. ಈಗ ನಾನು ಏನು ಹಚ್ಚಿಟ್ಕೊಂಡಿದ್ನೋ ಆ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ, ಸಾಸಿವೆ ಕೂಡ ಪಟ್ ಪಟ್ ಅಂದಿದೆ. ಹಾಗೆಯೇ ಈರುಳ್ಳಿನೂ ಸಹ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಹಾಕೋದ್ರಿಂದ ಎಣ್ಣೆ ಒಳಗಡೆ ಕೊತ್ತಂಬರಿ ಫ್ಲೇವರ್ ಮಿಕ್ಸ್ ಆದಾಗ ಅದು ತುಂಬಾ ಟೇಸ್ಟ್ ಕೊಡುತ್ತೆ, ತುಂಬಾ ಡಿಫ್ರೆಂಟಾಗಿರುತ್ತೆ. ಅದಕ್ಕೋಸ್ಕರ ಕೊತ್ತಂಬರಿನ ನಾನು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊತೀನಿ. ಈಗ ನಾವು ಏನು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವೋ ಕಾಳನ್ನ, ಆ ಕಾಳನ್ನ ಸಹ ನಾನು ಈರುಳ್ಳಿ ಜೊತೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಸಹ ಅದರದ್ದು ರಾಸ್ ಮೇಲೆ ಹೋಗಿ ನೀರಿನ ಅಂಶ ಏನಿದೆಯೋ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಸೊ ಆದ್ದರಿಂದ ನಾನು ಇಲ್ಲಿ ಹಾಕ್ಕೊಂಡು ಆ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಿ ಈಗ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಅರಿಶಿನ ಬೇಕು ಅಂತಂದರೆ ಮಸಾಲೆ ಹಾಕಿದ್ಮೇಲೂ ಹಾಕ್ಕೋಬೋದು. ಬಟ್ ನಾನು ಇಲ್ಲೇ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಇದರ ಜೊತೆ ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂಥೇಳಿ. ಸೊ ನಾನು ಇಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು ಕಂಪ್ಲೀಟಾಗಿ ಅದು ರಾಸ್ ಮೇಲೆಲ್ಲ ಹೋಗಿದೆ. ಈಗ ಧನಿಯಾ ಪೌಡರು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಹಾಗೆಯೇ ಚಿಲ್ಲಿ ಪೌಡ್ರು ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಧನಿಯಾ ಪೌಡರು ಕಡಿಮೆ ಬೇಕು ಅಂತಂದರೆ ಕಡಿಮೆ ಹಾಕ್ಕೋಬೋದು, ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು. ನಾನು 1 kg ಕಾಳು ಆಗಿರೋದ್ರಿಂದ 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸಹ ಈ ಕಾಳು ಜೊತೆ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಬೇಕು. ಈ ಟೈಪ್ ಮಾಡೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೊತೀನಿ. ನಾವು ಫ್ರೈ ಮಾಡ್ತಾನೆ ಉಪ್ಪು ಮತ್ತು ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಹಾಕ್ಕೊಳೋದ್ರಿಂದ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಮಸಾಲೆ ಹಾಕಿ ಮಾಡೋದು ಅದು ಕಾಮನ್, ಎಲ್ಲರೂ ನಾವು ಮಾಡೇ ಮಾಡ್ತೀವಿ ಅದು.
ಬಟ್ ಈ ಟೈಪ್ ಮಾಡೋದ್ರಿಂದ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಾಗೆಯೇ ನಾನು ಏನು ಹಚ್ಚಿಟ್ಕೊಂಡಿದ್ನೋ ಟೊಮೊಟೊ, ಆ ಟೊಮೊಟೊ ಸಹ ಈಗ ಇಲ್ಲಿ ಹಾಕ್ಕೊತಾ ಇದ್ದೀನಿ, ಕಾಳು ಮೇಲೆ ಹಾಕ್ಕೊತಾ ಇದ್ದೀನಿ. ಈ ಕಾಳು ಮೇಲೆ ಹಾಕ್ಕೊಂಡು ಇದ್ರದ್ದು ಅಷ್ಟೇ ಕಂಪ್ಲೀಟಾಗಿ ನಾವು ಕಾಳು ಜೊತೆನೇ ಹುರ್ಕೋಬೇಕು. ಹುರ್ಕೊಳೋದು ಅಂತಂದರೆ ಇದರದ್ದು ಏನು ರಾಸ್ಮೆಲ್ ಆಗಿರ್ಬೋದು ಅವೆಲ್ಲ ಮತ್ತು ಬೇಯಬೇಕಲ್ವ ಟೊಮೊಟೊ, ಆ ರೀತಿಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೀಡಿಯಮಾಗಿ ಬೇಯಿಸ್ಕೊಂಡ್ರೆ ಅದು ಸಹ ಆಗೋಗುತ್ತೆ. ಇವಾಗ ಕಂಪ್ಲೀಟಾಗಿ ಇದೆಲ್ಲ ಡ್ರೈ ಆಗಿದೆ ಮತ್ತು ಅದರ ರಾಸ್ಮೆಲ್ಲೆಲ್ಲ ಹೋಗಿದೆ, ಎಣ್ಣೆ ಬಿಟ್ಕೊಂಡು ಆಗಿದೆ. ಈಗ ನಾವೇನಪ್ಪ ಈಗೇನು ಮಾಡಬೇಕು ಅಂತಂದರೆ, ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಮಸಾಲೆನ, ಆ ಮಸಾಲೆನ ಈ ಟೈಮಲ್ಲಿ ನಾವು ಹಾಕ್ಕೊಬೇಕಾಗುತ್ತೆ. ಅಂದರೆ ಫಸ್ಟೇನೂ ಹಾಕ್ಕೊಬಾರ್ದು. ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಟೊಮೊಟೊ, ಉಪ್ಪು ಇವೆಲ್ಲ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಏನು ಎಣ್ಣೆ ಬಿಟ್ಕೊಂಡಿರುತ್ತಲ್ಲ, ಆ ಬಿಟ್ಕೊಂಡು ಆದಮೇಲೆ ನಾವು ಈ ಮಸಾಲೆನ ಹಾಕ್ಕೊಳೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ಮಸಾಲೆ ಹಾಕಿದ್ಮೇಲೂ ಸಹ ಇದ್ರದ್ದು ರಾಸ್ಮೆಲ್ಲು ಅಷ್ಟೊಂದಿರಲ್ಲ, ಯಾಕಂದರೆ ನಾವು ಫಸ್ಟೇ ಇದನ್ನು ಬಾಣಲಿಗೆ ಹುರಿದಿಟ್ಕೊಂಡಿರ್ತೀವಲ್ಲ, ಅಷ್ಟು ಸ್ಮೆಲ್ ಇರಲ್ಲ. ಸೊ ಸುಮ್ಮನೆ ಇದನ್ನು ಒಂದು ಈ ಥರ ಕುದಿಯೋ ಅಷ್ಟು ಮಾಡಿಕೊಂಡ್ರೆ ಸಾಕು, ಕಂಪ್ಲೀಟಾಗಂತ ಏನೂ ಬೇಡ. ಈಗ ನಾನು ಅದು ಏನು ಮಸಾಲೆ ಇತ್ತೋ ಅದು ಕಂಪ್ಲೀಟಾಗಿ ನಾನು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ನಿಮ್ಗೆ ಆಪ್ಷನಲ್ ಇದು, ನಾನಿಲ್ಲಿ ಒಂದು 2-3 ಸಲ ಹಾಕ್ಕೊತಾ ಇದ್ದೀನಿ. ಇದು ನೀವು ಬೇಕು ಅಂತಂದರೆ ಫಸ್ಟೇ ಹಾಕ್ಕೊಬೋದು, ಇಲ್ಲಾಂದರೆ ಲಾಸ್ಟಲ್ಲೂ ಹಾಕ್ಕೊಬೋದು. ಈಗ ಆಲ್ರೆಡಿ ಇದು ಕಂಪ್ಲೀಟಾಗಿ ಆಗಿದೆ. ನನಗೆ ನೀರು ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ನೀರು ತೆಳ್ಳಬೇಕು ಅಂದಾಗ ಹೆಚ್ಚಿಗೆ ಹಾಕ್ಕೋಬೋದು, ಇಲ್ಲ ಗಟ್ಟಿಗೆ ಚಪಾತಿಗೆ, ಮುದ್ದೆಗೆ ಈ ರೀತಿ ಮಾಡ್ಕೊತಾ ಇದ್ದೀನಿ ಅಂದಾಗ ಗಟ್ಟಿಗೂ ಸಹ ಮಾಡ್ಕೋಬೋದು. ಅಂದರೆ ನೀರು ಕಡಿಮೆ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಂದು ಇದಾಗಿದೆ, ನಾನು 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರ್ ಹಾಕಿ ಪ್ಲೇಟ್ ಅದ್ರದ್ದೇನು ಮುಚ್ಚಳ ಮುಚ್ಚಿ ಒಂದು ಕೂಗು ಕೂಗಿಸ್ಕೊತೀನಿ. ಯಾಕಂತಂದರೆ ಈಗ ಆಲ್ರೆಡಿ ನಾವು ಬೇಳೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸಿರ್ತೀವಿ, ಆಲ್ಮೋಸ್ಟ್ ಅಲ್ಲಿ ಬೆಂದೋಗಿರುತ್ತೆ. ಸೊ ಆದ್ದರಿಂದ ನಾನು ಜಸ್ಟ್ ಒಂದು ಕೂಗು ಮಾತ್ರ ಕೂಗಿಸ್ಕೊತಾ ಇದ್ದೀನಿ. ನೋಡ್ಬೋದು ಈಗ ಇದು ಕಂಪ್ಲೀಟಾಗಿ ಇವಾಗ ಆಗಿದೆ. ನೋಡಿದ್ರಲ್ಲ ಆಗಿದೆ. ಕಾಳು ಇದು ಇದ್ಕಿದವ್ರೆ ಕಾಳು ಬೇಗ ಬೆಂದೋಗುತ್ತೆ. ಸೊ ಆದ್ದರಿಂದ ಒಂದು ಕೂಗಿದ ತಕ್ಷಣ ಆ ಪ್ರೆಷರ್ ಎತ್ತಿಬಿಟ್ಟು ನಾವು ಬೇಕಂತಂದರೆ ಸ್ವಲ್ಪ ಮರಳಿಸ್ಕೋಬೋದು. ಈಗ ನಾನು ಇದನ್ನು ವಿಷಲ್ ತೆಗ್ದಾದ್ಮೇಲೆ ಸ್ವಲ್ಪ ಮರಳಿಸ್ಕೊತೀನಿ. ಮರಳಿಸ್ಕೊತ ಹಾಗೇ ಸ್ವಲ್ಪ ಕೊತ್ತಂಬರಿ ಏನಿತ್ತೋ ಅದು ಹಾಗೇ ಸ್ವಲ್ಪ ಅದು ಮೇಲ್ಗಡೆ ಉದುರಿಸ್ಕೊತೀನಿ. ಈ ಟೈಪ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ, ದೋಸೆ, ನೀರು ದೋಸೆ, ಚಪಾತಿ ಮತ್ತು ರೊಟ್ಟಿಗಳು ಮಾಡಿದಾಗಲಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈಗ ಕಂಪ್ಲೀಟಾಗಿ ನಮ್ಮ ಇದಕ್ಕಿನ ಬೇಳೆ ಸಾಂಬಾರು ನಮ್ಮ ಕರ್ನಾಟಕದ ಸಾಂಬಾರು ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಈ ಸಾಂಬಾರು ಎಲ್ಲರ ಮನೇಲೂ ಇವಾಗ ನಡೀತಾ ಇರುತ್ತೆ ಇದು. ಈಗ ಸಾಂಬಾರು ಕಂಪ್ಲೀಟಾಗಿ ಆಗಿದೆ. ಬನ್ನಿ ಇವಾಗ ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಬಟ್ ನಾನಿವತ್ತು ರೈಸ್ಗೆ ಮತ್ತು ರೊಟ್ಟಿಗೆ ಅಂತೇಳಿ ತೊಗೊಂಡಿದ್ದೀನಿ. ಇದರ ಜೊತೆಗೆ ತುಪ್ಪ ಹಾಕ್ಕೊತಿದ್ರೆ ಮಾತ್ರ ಸೂಪರಾಗಿರುತ್ತೆ. ಈಗಾಗಿದೆ, ನಾನು ರೈಸ್ಗೆ ಅಂಥೇಳಿ ಹಾಕ್ಕೊಂಡಿದ್ದೇನೆ. ಇದ್ರ ಜೊತೆಗೆ ಸಹ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಆ ಸಾರಿಗೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ತುಪ್ಪನ ಅದೆಷ್ಟು ಕಂಪ್ಲೀಟಾಗಿ ನೋಡಿ ಆ ರೀತಿಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕಂಪ್ಲೀಟಾಗಿ ಎಲ್ಲ ಸಾರಿಗೂ ಮಿಕ್ಸ್ ಆಗೋಗ್ಬಿಡುತ್ತೆ ತುಪ್ಪ. ಅದಾದಮೇಲೆ ಇದನ್ನು ನಮಗೆ ತಿನ್ನೋದಕ್ಕೆ ರೆಡಿ ಆಗಿದೆ. ಹಾಗೆಯೇ ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ಸಹ ತೊಗೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಇದಕ್ಕಿನ ಬೇಳೆ ಸಾರು ಅಂತಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ. ಅದರಲ್ಲೂ ಈ ಚಳಿಗಾಲದಲ್ಲಿ ಇದನ್ನು ಮಾಡಿ ತಿಂದಿದ್ದೀವಿ ಅಂತಂದರೆ ಯಾವ ಮಟನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಇವತ್ತು ಟಿಫನ್ಗೆ ಅಂತೇಳ್ಬಿಟ್ಟು ರಾಗಿ ರೊಟ್ಟಿಗೂ ಸಹ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ರಾಗಿ ರೊಟ್ಟಿಗೂ ಅಷ್ಟೇ ತುಂಬಾ ಚೆನ್ನಾಗಿತ್ತು.
ಅದನ್ನು ಸಹ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಈಗ ನಾನು ಒಂದು ರಾಗಿ ರೊಟ್ಟಿ ತೊಗೊಂಡಿದ್ದೀನಿ. ರಾಗಿ ರೊಟ್ಟಿ ಜೊತೆಗೆ ಈ ಹಿತ್ಕಿನ ಬೇಳೆ ಸಾಂಬಾರು ಸಹ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.